ಅದ್ರೊಳಗ ಬೀಜ ಅಡಿಗೆ ಅದ, ಹೌದೌದು, ಕಾಯಿ ದ್ವಾರದಾಗ್ಯದ, ಬೀಜ ಒಳಗೆ ಅದ. ಒಳಗೆ ಅದ. ಕರೆ ಚಿಕ್ಕು ಹಣ್ಣು ಒಡೆದು ನೋಡ್ರಿ, ಎಷ್ಟು ಸ್ವಚ್ಛ ತೊಳೆದು ಮುತ್ತಿದ್ದಂಗ ಅದ. ಯಾಕ್ರಿ ಬೀಜ ಚಿಕ್ಕು ಹಣ್ಣ ಒಡೆದು ನೋಡ್ರಿ, ಸ್ವಚ್ಛ ತೊಳೆದು ಮುತ್ತಾಗ್ಯದ. ಹೌದು, ಖರೆ ರಾಡಿ ಬಿಡದಿಲ್ಲ ಅದಕ್ಕ. ಬಡದಿಲ್ಲ. ಪ್ರಪಂಚ ಮಾಡ್ರಿ ದ್ವಾರದ, ದ್ವಾರದ ಪ್ರಪಂಚ ಮಾಡ್ರಿ ದ್ವಾರದ. ಖರೆ ಚಿಕ್ಕು ಹಣ್ಣಿನಂಗ ಮುತ್ತಾಗಿ ಹೊಳಿರಿ, ರಾಡಿ ಹಚ್ಚಗೋಬ್ಯಾಡ್ರಿ ಆತ. ನಮ್ಮ ಪಿಂಟು ಸರ್ ಅಂದ್ರ ಅವ್ರು ಏನಂದ್ರಿ? ನಾನು ಹಾಡ್ಲಕತ್ತ ಇಟ್ಟು ದಿನ ಆಯ್ತು, ಖರೆ ಹೌದಾ ನಿನ್ನಂತ ಪ್ರಶ್ನೆನೇ ನನಗೆ ಯಾವನು ಕೇಳಿಲ್ಲ. ಹೌದಾ ನೋಡ್ರಿ ಎಂತ ಆನಂದ ಮಾತ, ಸಂತೋಷದ ಸಂತೋಷದ, ಏನ ತೊಂದ್ರೆ ಇಲ್ಲ. ಜಗತ್ತಿನಾಗ ಡೋಳಿನ ಹಾಡ ಹಾಡೋರು ನಾನಾ ತರ ಹಾಡೋರು ಹುಟ್ಟ್ಯಾರ. ಫಸ್ಟ್ನೇ ಸಂದ ಹೊಡ್ಯಾನ ಸೊಟ್ ಹೊಡೆದೇ ಬಿಡುದು. ಬಾ ಮಗನ ನಿಮ್ಮ ಅಪ್ಪ ಹುಟ್ಟಿದ್ರ ಇಲ್ಲ ಅದಾವ್ರಿ, ಸದ್ಯ ಹಿಂಗ ಅದಾವ. ಖರೆ ಒಬ್ಬ ನಾ ಕಲಾವಿದ ಆಗಿ ಹೇಳ್ತೀನಿ, ಹಾಡ ಇವತ್ತು ನಾವೇನ್ ಹಾಡ್ತೇವೋ ಗೊತ್ತಿಲ್ಲ, ಅಚ್ಚ ಕಡಿ ಅವ್ರು ಏನ್ ಹಾಡ್ತಾರ ಗೊತ್ತಿಲ್ಲ. ಆಡುವಂತ ಮಾತ ಒಂದೊಂದು ಮುತ್ತಿದ್ದಂಗ. ಬರವಾದಂತ ಮಾತು ನಿಮ್ಮ ಕಡಿದಿಂದ ನನಗ ಬಂದಿಲ್ಲ. ಬಂದ್ರ ನಾವು ಹೌಸಾಗಿ ಹೌದನವ್ರೆ, ನೇರವಾದಂತ ಮಾತು ಬಂದಿಲ್ಲ. ಮೊದಲೇ ಭೇಟಿ ಅಂಶದ ಮುತ್ಯಾಗ ನಾಗರಾಯಗೌಡಂದಾಗ್ಯಾದ. ಕರೆ ಇಲ್ಲಿ ಯಾವಾಗ ಹೇಳ, ಮತ್ತ ನೀವು ಬಂದು ಅಂಶದ ಮುತ್ತೆ ತ್ರಿಕಾಲ್ ಜ್ಞಾನಿ ಇದ್ದ, ಪದ್ಮಾವತಿ ಭೇಟಿ ಆಗೋದು ನೀವು ಗೊತ್ತಿತ್ತು. ಹಂಗಿಲ್ಲ, ಎಲ್ಲಾನು ಒಯ್ದು ಅದಕ್ಕೆ ಹಚ್ಚೋದಿಲ್ಲ. ತಿರುಗಿ ತಿರುಗಿ ಬಂದವು 84 ಲಕ್ಷಗಳನ್ನ ತಿರುಗಿ ಅಂಡಜ ಅಂಡಜ ಪಿಂಡಜ ಜಲಜ ಉದ್ವಿಜ, ಹೌದು ಇಷ್ಟು ಎಲ್ಲ ತಿರುಗಿ 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 ಅದು ಬಹಳ ಸಣ್ಣಗ್ಯದ. ಸಣ್ಣಗ್ಯದ, ಅತಿ ಸಣ್ಣಗ್ಯದ. ಇದು ಭಗವಂತ ಸೃಷ್ಟಿ ಕರ್ತ ಪರಮಾತ್ಮ ಅದು ಇದಕ್ಕೆ ಈ ಜಾಗ ಕೊಡಬೇಕಾದ್ರ ಹೌದೌದು ಬಹಳ ಪರೀಕ್ಷೆಗಳನ್ನ ಮಾಡ್ಯಾನ. ಪರೀಕ್ಷೆ ಎಷ್ಟಾಗ್ಯಾವ? ಎಷ್ಟಾಗ್ಯಾವ್ರಿ? 83,99,999 ಪರೀಕ್ಷೆ ಇದಕ್ಕಾಗ್ಯಾವ. ತಿರುಗಿ ತಿರುಗಿ ಅಷ್ಟು ಎಲ್ಲ ತಿರುಗಿ ಹೌದು ಶ್ರೇಷ್ಠವಾದಂತ ಅರಿವಿನ ಜನ್ಮ, ಕೊನೆ ಮಾನವ ಜನ್ಮ ಇದು ನಮಗ ನಿಮಗೆಲ್ಲ ದೊರೆತದ. ಹೌದು ಇದರ ಕಾರ್ಯ ಏನದ? ಏನಾದ್ರಿಪ್ಪ ಕಾರ್ಯ? ಇದಕ್ಕ ನಾವು ಕಾರ್ಯರೂಪಕ್ಕೆ ತರಬೇಕು. ಹೌದು, ಹುಟ್ಟಿದೆವು, ವ್ಯರ್ಥ ಹೋಗಬಾರದು. ಏನಾರ ಇಲ್ಲೊಂದು ಕೂನ ಉಳಿಸಿ. ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ, ಹೌದು ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಕಟ್ಟಿಟ್ಟು ಬುತ್ತದು. ಕಟ್ಟುವುದು ಒಮ್ಮೆ ಬೀಳ್ತದ, ಕಟ್ಟಿದ್ದೊಮ್ಮ ಬೀಳ್ತದ. ಹುಟ್ಟುವುದು ಒಮ್ಮೆ ಸಾಯ್ತದ, ಒಂದಿನ ಸಾಯುವುದೇ. ಹೌದು ಹುಟ್ಟಲಕ್ಕ ಒಂದು ದಿನ, ಸಾವಲಕ್ಕ ಒಂದು ದಿನ. ಹೌದೌದು, ಭಗವಂತ ನಡಬರ್ಕ್ ಒಂದು ದಿನ ಇಟ್ಟ. ಹೌದು ಅದು ಬಹಳ ಪ್ರಮುಖವಾದಂತ ದಿನ. ಹೌದು, ಆ ಒಂದು ದಿನದೊಳಗೆ ನಾವು ನೀವೆಲ್ಲ ಏನು ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕ್ರಿಪ್ಪ? ಹೊಲ ಗಳಿಸ್ರಿ, ಮನಿ ಗಳಿಸ್ರಿ, ರೊಕ್ಕ ಗಳಿಸುವುದದ, ರೂಪಾಯಿ ಗಳಿಸುವುದದ, ಆಸ್ತಿ ಹಿಡಿಯುವುದದ, ಅಂತಸ್ತಿ ಹಿಡಿಯುವುದದ. ಹೆಂಡ್ರನ್ನ ಮಾಡ್ಕೋರಿ, ಮಕ್ಕಳನ್ನ ಹಡೀರಿ, ಏನು ದುನಿಯಾನೇ ಮಾಡ್ರಿ. ಹೌದು ಖರೆ ಪ್ರಪಂಚ ಮಾಡಿದ್ರ ಹೆಂಗ ಮಾಡಬೇಕು? ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳ, ಪ್ರಪಂಚ ಮಾಡಿದ್ರೆ ಹೆಂಗ ಮಾಡಬೇಕು? ದುನಿಯಾ ಮಾಡ್ರಿ, ಏನೆಲ್ಲ ಮಾಡ್ರಿ. ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ, ಹೆಂಡ್ರನಾಗಿ ಮಕ್ಕಳ ಹಡದ ಮಕ್ಕಳನ್ನ ನೌಕರಿಗೂ ಹಚ್ಚಿ ಎಲ್ಲ ಮಾಡ್ರಿ. ಕರೆ ಸ್ವಸ್ಥರನ್ನು ತಗೊಂಡು ಬರ್ರಿ. ಹೌದು, ಪ್ರಪಂಚ ಹೆಂಗ ಆಗಿರ್ಬೇಕಂದ್ರ ಅದ್ರಾಗ ಇದ್ದು ಇರ್ಲಾರ್ದಂಗ. ಓ ಕಕ್ಕವ್ರ, ಗಪ್ರಿಪ್ಪ ಗಪ್ರಿ ದೇವ್ರ, ಹೆಂಗ್ ಮಾಡ್ಬೇಕಪ್ಪ? ಪ್ರಪಂಚ
ಪ್ರಪಂಚ ಹೆಂಗ ಮಾಡ್ಬೇಕು ಅದ್ರಾಗ ಇರ್ಲಿ ನೀವು ಶಾಂತಾರಿ. ಪ್ರಪಂಚ ಹೆಂಗ ಮಾಡ್ಬೇಕಂದ್ರ ಅದು ಚಿಕ್ಕು ಹಣ್ಣದ. ಚಿಕ್ಕು ಹಣ್ಣ ಅದಲ್ಲ, ತಾವೆಲ್ಲ ತಿಂದಿರಿ ಗೊತ್ತಿರ್ತದ. ಹೌದು ತಿಂದಿದೇವ್ರಲ್ಲ. ಒಂದು ಚಿಕ್ಕು ಹಣ್ಣದ, ಹಾ ಅದರೊಳಗ ಬೀಜ ಅಡಿಗೆ ಅದ. ಬೀಜ ಅಡಿಗೆ ಅದ. ಚಿಕ್ಕು ಹಣ್ಣ ಅದರೊಳಗ ಬೀಜ ಅಡಿಗೆ ಅದ. ಹೌದೌದು. ಕಾಯಿ ದ್ವಾರದಾಗ್ಯದ, ಬೀಜ ಒಳಗೆ ಅದ. ಒಳಗೆ ಅದ. ಕರೆ ಚಿಕ್ಕು ಹಣ್ಣು ಒಡೆದು ನೋಡ್ರಿ ಎಷ್ಟು ಸ್ವಚ್ಛ ತೊಳೆದು ಮುತ್ತಿದ್ದಂಗ ಅದ. ಯಾಕ್ರಿ ಬೀಜ ಚಿಕ್ಕು ಹಣ್ಣ ಒಡೆದು ನೋಡ್ರಿ ಸ್ವಚ್ಛ ತೊಳೆದು ಮುತ್ತಾಗ್ಯದ. ಹೌದು. ಖರೆ ರಾಡಿ ಬಡದಿಲ್ಲ ಅದಕ್ಕ. ಬಡದಿಲ್ಲ. ಪ್ರಪಂಚ ಮಾಡ್ರಿ ದ್ವಾರದ. ದ್ವಾರದ. ಪ್ರಪಂಚ ಮಾಡ್ರಿ ದ್ವಾರದ. ಖರೆ ಚಿಕ್ಕು ಹಣ್ಣಿನಂಗ ಮುತ್ತಾಗಿ ಹೊಳಿರಿ, ರಾಡಿ ಹಚ್ಚಗೋಬ್ಯಾಡ್ರಿ. ಹೌದಾ? ಏನ್ ಅಡ್ಡಿಲ್ಲ ಮಾತ. ಹೌದಿಲ್ಲ? ಹೌದು. ಮಲ್ಲುವಣ್ಣ ಏನಾಯ್ತ್ರಿ ಗೌಡ್ರ? ಇದು ಪ್ರಪಂಚದೈತು. ಪ್ರಪಂಚದ ಆಯ್ತಿದು. ಇವತ್ತು ಅಪ್ಪನ ಪೌಳಿ ಒಳಗ ನಾವು ನೀವೆಲ್ಲ ಭಕ್ತಿ ಮಾಡ್ಲಕತ್ತೇವು, ಸೇವಾ ಮಾಡಕತ್ತೀವಿ ಭಗವಂತಂದು. ಮಾಧುಲಿಂಗ ಮುತ್ತಿ ಅಂದ್ ಸೇವಾ ಮಾಡ್ಲಕತ್ತೀವಿ. ಹೌದೌದು. ಭಕ್ತಿ ಮಾಡಿದ್ರೆ ಹೆಂಗ ಮಾಡ್ಬೇಕು? ಹೆಂಗ ಮಾಡ್ಬೇಕು? ಒಂದು ಮಾವಿನ ಹಣ್ಣದ. ಮಾವಿನ ಹಣ್ಣು ಅದ ನೋಡ್ರಿ ಎಷ್ಟು ಚಂದ. ಹೌದು. ಒಂದು ಮಾವಿನ ಹಣ್ಣದ, ಅದನ್ನು ತಾವೆಲ್ಲ ತಿಂದಿರಿ. ತಿಂದಿದೇವ್ರಲ್ಲ. ಹಣ್ಣ ಎಲ್ಲಾ ತಿನ್ರಿ, ಎಷ್ಟು ತಿಂದು ತಿಂದು ರುಚಿ ಬಹಳ ಅದ. ಹೌದು. ಖರೆ ಆ ಹಣ್ಣು ತಿನ್ನುವಂತ ದಾಹ ತೀರವಲ್ದು. ತೀರವಲ್ದು. ಕೊನೆಗೆ ಬಂದು ಮಾವಿನ ಹಣ್ಣಿನೊಳಗಿರ್ತಕ್ಕಂಥ ಗೊಟ್ಟೆ ರಗಡಿ ಗೀರ್ತೀರಿ ಗೀರ್ತೀರಿ ಗೀರ್ತೀರಿ, ಸ್ವಚ್ಛ ಮಾಡ್ಬೇಕತ್ತೀರಿ. ಕರೆ ಕಸರು ಉಳಿತದೆ. ಉಳಿತದ ಜರ ಇಲ್ಲ ಜರ. ಬೇಕಾದಟ್ಟು ಸ್ವಚ್ಛ ಮಾಡ್ರಿ, ಕಸರು ಉಳಿತದೆ. ಭಕ್ತಿ ಮಾಡಿದ್ರ ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗಿರಬಾರ್ದು. ಹೌದು. ಯಾವನಲ್ಲಿ 50 ಆಯುಷ್ಯದ, ಹೌದು. ಯಾವನಲ್ಲಿ 60 ಅದ, 60 ಅದ, ಯಾವನಲ್ಲಿ 80, 90, 100, 110. ಹೌದು. ನನ್ನಪ್ಪ ಸೃಷ್ಟಿಕರ್ತ ಭಗವಂತ ಆಯುಷ್ ಬರ್ದಾನ. ಭಕ್ತಿ ಮಾಡಿದ್ರ ಮಾವಿನ ಗೊಟ್ಟೆ ಎಟ್ಟು ಗಿರಿದ್ರು ಸ್ವಲ್ಪ ಇಲ್ಲ ಸ್ವಲ್ಪ ಕಸರಿ ಹಂಗ ಹತ್ತಿರ್ತದ. ನಿನ್ನ ಆಯುಷ್ಯ ಮುಗಿತಾನ ಸ್ವಲ್ಪ ಇಲ್ಲ ಸ್ವಲ್ಪ ಕಸರು ಹತ್ತಂತ ಭಕ್ತಿ ಭೂಮಿ ತಲೆ ಮ್ಯಾಗ ಮಾಡಿ ಹೋಗ್ಬೇಕೆನ್ನ ಆತ್ಮೀಯ ಬಂಧುಗಳು. ಹೌದು ಹೌದು. ಅದಕ್ಕೆ ಇರ್ಲಿ ಇರ್ಲಿ. ಕಾರ್ಯಕ್ರಮಗಳು ಬಹಳ ಚಂದ, ಒಳ್ಳೆ ಶಾಂತದಿಂದ ನಡೆದಾವ. ಗದ್ದಲನೇ ಇಲ್ಲ, ಗದ್ದಲೆ ಇಲ್ಲ. ಹೌದು. ಖರೆ ಯಾವ ಜಾಗದಾಗ ಏನ್ ಆಗಬೇಕು ಇವತ್ತು ಅದು ಆಲಕತ್ತದ. ಹೌದು. ಹೌದಿಲ್ಲ? ಹೌದು. ತಾವೆಲ್ಲ ಮುತ್ತೆ ಮಾಧುಲಿಂಗನ ವಿಸ್ತಾರ ಬಹಳ ಚಂದ ಹೇಳಿದ್ರು. ಸಾಕ್ಷಾತ್ ಈ ಟೇಜ್ ಮ್ಯಾಗೆ ನಡೆದಾದ ಈ ಶಬ್ದ ಮಾಧುಲಿಂಗ ಮರ್ತ್ಯದಿಂದ ಗುಳಗಿ ಗೋವಿಂದಪುರದೊಳಗ ಜನನ ಆಲಕತ್ತಾದ ಅನ್ನುವಂತ ಸಂದರ್ಭದೊಳಗ ಅದೇ ಆದಂತ ಒಂದು ಪದ್ಧತಿ ಒಳಗ ಸರ್ಜಾಡಿ ಕಲಾವಂತರು ನಮ್ಮ ಪಿಂಟು ಗುರುಗಳು ಹೇಳ್ಯಾರ. ನಮ್ಮ ಕಡೆದಿಂದ ನಿಮ್ಮ ಕಡೆದಿಂದ ಅವ್ರು ಹೇಳಿರ್ತಕ್ಕಂತ ಸಿದ್ಧಾಟಿಗೆ ಜೋರಾದ ಚಪ್ಪಾಳೆ ಎಲ್ಲರೂ ಇನ್ನೊಂದು ಸರಿ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ. ಹೌದೌದು. ಯಾಕಂದ್ರ ಯಾಕ್ರಿ ನಾವು ಎಷ್ಟೋ ಕಡೆ ಹಾಡಿದೆವು, ಬಾಳ ಹಾಡಿರಿಪ್ಪ ನೀವು. ಇವತ್ತು ಯಾಕಪ್ಪ ಅಂತಂದ್ರ ಸತ್ಯದ ಮಾತ. ನಮ್ಮ ಪಿಂಟು ಸರ್ ಅಂದ್ರ ಅವರು ಏನಂದ್ರಿ, ನಾನು ಹಾಡ್ಲಕತ್ತ ಇಟ್ಟು ದಿನ ಆಯ್ತು ಖರೆ, ಹೌದಾ ನಿನ್ನಂತ ಪ್ರಶ್ನೆನೇ ನನಗೆ ಯಾವನು ಕೇಳಿಲ್ಲ. ಹೌದಾ ನೋಡ್ರಿ ಎಂತ ಆನಂದ ಮಾತ. ಸಂತೋಷದ ಏನು ತೊಂದ್ರೆ ಇಲ್ಲ. ಜಗತ್ತಿನಾಗ ಡೋಳಿನ ಹಾಡೋರು ನಾನಾ ತರ ಹಾಡೋರು ಹುಟ್ಟ್ಯಾರ. ಫಸ್ಟ್ನೇ ಸಂದ್ ಹೊಡ್ಯಾನ ಸೊಟ್ಟ ಹೊಡೆದೇ ಬಿಡುದು. ಬಾ ಮಗನ ನಿಮ್ಮ ಅಪ್ಪ ಹುಟ್ಟಿದ್ರ ಇಲ್ಲ ಅದಾವ್ರಿ ಸದ್ಯ ಹಿಂಗ ಅದಾವ. ಖರೆ ಒಬ್ಬ ನಾ ಕಲಾವಿದ ಆಗಿ ಹೇಳ್ತೀನಿ, ಹಾಡ ಇವತ್ತು ನಾವೇನ್ ಹಾಡ್ತೇವೋ ಗೊತ್ತಿಲ್ಲ, ಅಚ್ಚ ಕಡೆ ಅವ್ರು ಏನ್ ಹಾಡ್ತಾರ ಗೊತ್ತಿಲ್ಲ. ಆಡುವಂತ ಮಾತ ಒಂದೊಂದು ಮುತ್ತಿದ್ದಂಗ. ಬಾಯಿ ಬಹಳ ಶಿಶುವಾದ. ಜಗತ್ತಿನಾಗ ನೀವು ಮಾತಾಡೋದನ್ನ ನೋಡಿ ಜಗತ್ತಿನಾಗ ಎಲ್ಲಾ ಕಲಾವಿದರು ಕಲೀರಲ್ಲುವಂತ ಒಂದು ಆಶಯ ನನ್ನಲ್ಲಿ ಅದ, ಮತ್ತೊಂದು ಏನಿಲ್ಲ. ಹೌದಾ ಹೌದು. ಅದಕ್ಕೆ ಇರ್ಲಿ ಮಲ್ಲುವಣ್ಣ ಹೇಳ್ರಿ ಗೌಡ್ರ. ಇನ್ನ ಅತಿ ಹಗ್ಗ ಜಗ್ಗಿ ಆಡೋದ್ರಿಂದ ಉಪಯೋಗ ಇಲ್ಲ.
ಹಾ ಮತ್ತ ಆ ಕಡೆ ಈ ಕಡೆ ಹರ್ಕೋಬೇಡ್ದು ಎತ್ತುಗಳು ಹೌದಿಲ್ಲ ಮೊದಲೇ ಎತ್ತಿದು ತಲಿ ಹಾಕ್ತದ ಹೇಳ್ಯಾರ ಅವ್ರು. ಹೌದಾ ಹಾ ಅದಕ್ಕೆ ಇರ್ಲಿ ಇರ್ಲಿ. ಪಿಂಟು ಮಾಸ್ತರ್ಗ ವಿಷಯ ಏನ್ ಕೇಳಿದ್ದ? ಏನ್ ಕೇಳಿದ್ರಪ್ಪ? ಏನ್ ಕೇಳಿದ್ರಿ? ಅಂಶದ ಮುತ್ಯ ಹ ಕೈಲಾಸದಾಗ ಮಾತು ಕೊಟ್ಟಾನ ಯಾರಿಗೆ? ಬಳಕವತ್ತಿಗೆ. ಬಾಳಕಾವತಿಗೆ. ಏನತ್ತ? ನೀ ನಾಗರಾಯಿ ಗೌಡನ ಮನಿಯೊಳಗ ಹುಟ್ಟಿ ಬಾ, ಹೌದು ಪದ್ಮಾವತಿಯಾಗಿ ಹುಟ್ಟಿ ಬಾ, ಹ ನನ್ನ ಕೂನು ಹಿಡದಿ ಹೌದ್ ಬೆತ್ತದ ಜೋಡಿ ಏನು ನನ್ನ ಜೋಡಿ ಮದಿವಿ ಜೇರು ನೀ ಕೂನ್ ಹಿಡಿಲಿಲ್ಲ, ಬೆತ್ತದ ಜೋಡಿ ಮದಿ. ಬೆತ್ತದ ಜೋಡಿ ಮದಿವಿ. ಹ ಮಾತೇನು ಕೊಟ್ಟಾನ? ಏನು? ನೀ ನಾಗರಾಯಿಗೌಡನ ಮನ್ಯಾಗ ಹುಟ್ಟಿ ಬಾ ಅಂತ ಹೇಳ್ಯಾನ. ಹ ಹೌದಿಲ್ಲ? ಕರೆ ಅದು ಕೊಡುದು ತಡೆ ದಂಡಿ ಉಳಿಲಿ ಬಿಡು, ಹ ಆ ವಿಷಯನ ಬೇಡ. ಬೇಡ ಬೇಡ, ಯಾಕಪ್ಪ ಅಂತಂದ್ರ ತೆಗೆದು ಬಿಡ್ರಿ ದಂಡಿಗೆ. ಋಷಿ ಆಡಿದ ಮಾತ ಹುಷಿ ಹೋಗಲ್ಲ ಅಂತ ಹೇಳ್ತಾರ. ಹೌದು ಇನ್ನು ಅದಕ್ಕೆ ನಾ ಗಂಟು ಬೀಳಲ್ಲ. ಹೌದು. ಕೆದರುದು ಎಲ್ಲಿ? ಎಲ್ಲಿ ಕೆದರುದು? ಬ್ಯಾರೆ ಜಾಗದಾಗ ಕೆದರಿಡ್ತೀನ ನಾ. ಹಾ ಹೆಂಗ ಮಾತ? ಎಲ್ಲಿ? ನಾಗರಾಯಿಗೌಡನ ಮನಿ ಒಳಗ ಪದ್ಮಾವತಿ ದೇವಿ ಹುಟ್ಟಿ ಬಂದಾಳ. ಪದ್ಮಾವತಿ ಅಂತೇಳಿ ಪದ್ಮಾವತಿ ಅತ್ತೆ ನಾಮಕರಣ ಆಗ್ಯಾದ. ಹಂಗಾದ್ರ ನಾಗರಾಯಿಗೌಡಗೆ ಯಾರು ಹೇಳಿದ್ರು ಅಂತ ನಾ ಕೇಳ್ದಾಗ, ಪದ್ಮಾವತಿ ಅತ್ತೆ ಹೆಸರು ಇಡುವತ್ತೆ ಯಾರು ಹೇಳಿದ್ರು? ಹೌದಾ? ಹೌದ್ ಗುರುಜಿ ಅವರ ಹೇಳ್ರಲ್ಲ. ಸಿದ್ದೋಟಿ ಬಹಳ ಚಂದ ಹೇಳ್ತೀರಿ, ಹೇಳ್ತೀರಿ, ಯಾನ ತಪ್ಪಿಲ್ಲಿದ್ರಾಗ. ತಪ್ಪಿಲ್ಲ. ಕರೆ ಹಿಂದ ಮುಂದ ಯಾಕೆ ಆಲಕತ್ತದ? ಯಾಕ? ನಾ ಯಾರು ಪ್ರಶ್ನೆ ಕೇಳಿನತ್ ಹಿಂದ ಮುಂದೆ ಹೇಳಿದ್ರು. ಒಮ್ಮೆ ಎರಡು ಹೋಗ್ಯಾನ. ಹೌದಿಲ್ಲ? ಹ ಹ ನಾ ಏನ ಕೇಳಿನಿ? ಏನ್ರಿ? ಪದ್ಮಾವತಿ ದೇವಿ ಅಂತ ಹೇಳಿ ಹೆಸರಿಡುವತ್ತ ನಾಗರೇಗೌಡಗ ಯಾರು ಹೇಳ್ಯಾರ ಅಂದ ಕಾಲಕ್ಕೆ ಅವ್ರು ಅಂದ್ರು, ಏನಂದ್ರಿ? ಯಾವ ನನ್ನಪ್ಪ ನಾಡಗೋಳ ಅಂಶದ ಮುತ್ಯ ಹ ಹ ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ, ಹೌದ್. ಕಪ್ಪಿ ಕಲಕಲಾರ ಶೀತಾಳ ಹುಳ ಮುಟ್ಲಾರ್ದ ಹೂವ ಪ್ರತಿನಿತ್ಯ ತರ್ಲಕ್ ಹೋಗಿದ್ದ. ಹ ಹೋದಂತ ಸಂದರ್ಭದೊಳಗ 7 ಹೆಡಿ ನಾಗಣ್ಣಗ ಕಣ್ಣು ಹೋಗ್ಯಾವ. ಕಣ್ಣು ಹೋಗಿದ್ದು. ಅಂಶದ ಮುತ್ಯ ಬರುವಂತ ಹಾದಿ 7 ಹೆಡಿ ನಾಗೇಂದ್ರ ಕೈಲಕತ್ತಾನ. ನನ್ನಪ್ಪ ನಾಡಗೌಡ ಅಂಶದ ಮುತ್ಯ ಆ ಜಾಗಕ್ಕೆ ಬಂದು ನಿತ್ತ. ಹೌದು. ಯಾವ 7 ಹೆಡಿ ನಾಗಪ್ಪ ಅಂಶದ ಮುತ್ಯನಲ್ಲಿ ಪರಿಪರಿಯಾಗಿ ಬೇಡಿದ ಕಾರಣ ಹಸ್ತ ನಾಗಪ್ಪನ ತಲೆ ಮ್ಯಾಗ ಇಟ್ಟು ಹೇಳ್ದ, ಏನಂತ ಹೇಳ್ದ? ನಿನಗ ಕಣ್ಣು ಬರ್ತಾ ಬಂದ. 7 ಹೆಡಿ ನಾಗೇಂದ್ರಗ ಕಣ್ಣು ಬಂದದ. ಅವಾಗ ನಾಗೇಂದ್ರ ಕೇಳದ ಯಾರಿಗಿ? ಏನಂತೇಳಿ? ಯಪ್ಪ ನನ್ನ ನಿನ್ನ ಭೇಟಿ ಇದೇ ಕೊನೆಯೋ ಏನ ಮತ್ತ ಆಗತ್ತದು? ಹ ಹ ಅವಾಗ ನನ್ನಪ್ಪ ಯೋಗಿನಾದ ಅಂಶದ ಮುತ್ಯ ಹೇಳ್ತಾನ ನಾಗೇಂದ್ರ, ಏನ್ ಹೇಳ್ದ? ಮರ್ತಿ ಲೋಕದಾಗ, ಮುಂದ ಮರ್ತಿ ಲೋಕದಾಗ ಹೌದು. ನೀ ನಾಗರಾಯಿಗೌಡಾಗಿ ಹುಟ್ಟಿ ಬಾ. ನಾಗಪ್ಪ ಹೋಗಿ ನಾಗರಾಯಿಗೌಡಾಗಿ ಹುಟ್ಟಿ ಬಾ. ಹೌದು. ಯಾರು ಹೊಟ್ಟ್ಯಾಗ? ಯಾರ ಹೊಟ್ಯಾಗ? ಬರೇ ನಾಗರಾಯಿಗೌಡಾಗಿ ಹುಟ್ಟಿ ಬಾ ಅಂತ ಹೇಳ್ಯಾನ. ಏನ ಮನುಷ್ಯರ ಹೊಟ್ಟ್ಯಾಗ ಹುಟ್ಟಬೇಕಾಗಿತ್ತು? ದೇವ್ರ ಹೊಟ್ಯಾಗ ಹುಟ್ಟಬೇಕು. ದೇವ್ರ ಹೊಟ್ಟ್ಯಾಗ ಹುಟ್ಟಬೇಕಾಗಿತ್ತು. ತಾಯಿ ತಂದಿ ಹೇಳಿಲ್ಲ ಯಾಕೆ ಅಂಶದ ಮುತ್ಯ? ಇದು ಇರ್ಲಿ ಉಳಿತು, ಇದಕ್ಕೆ ಏನ್ ತಕರಾರಿಲ್ಲ. ದಂಡಿಗೆ ಒತ್ರಿ ಇದು ನಾ ಏನ್ ಕೇಳಿ ಅಲ್ಲಿಗೆ ಬರ್ತೀನಿ. ಹ ಏನ ಅಂಶದ ಮುತ್ಯನ ಭಕ್ತಿ ಭಂಗ ಮಾಡ್ಲಕ್ಕ ಹ ಬಾಳಕಾವತಿನೇ ಮೊದಲು ಭೇಟಿಯಾಗ್ಯಾಳು. ಏನ ನಾಗರಾಯಗೌಡ ನಾಗೇಂದ್ರನ ರೂಪದಾಗಿದ್ದಾಗ ಅವ ಮೊದಲು ಭೇಟಿಯಾಗ್ಯಾನು. ಕೇಳಿದ ಮೊದಲ ಕಪ್ಪಿ ಕಲಕ್ಕಲಾರ ಶೀತಾಳ ಹುಳ ಮುಟ್ಲಾರ ಹೂ ತಂದು ಅಂಶದ ಮುತ್ಯ ಪರಮಾತ್ಮನ ಸೇವಾ ಮಾಡ್ಯಾನ. ಮೊದಲು ನಾಗರಾಯಗೌಡನ ಭೇಟಿಯಾಗ್ಯಾನ. ಹೌದು. ಇಲ್ಲಿ ಬಾಳಕಾವತಿ ಅಂಶದ ಮುತ್ಯಾಗ ಭೇಟಿನೇ ಆಗಿಲ್ಲ. ಅವ ಹೆಂಗ ಅಂಶದ ಮುತ್ಯ ಪದ್ಮಾವತಿ ನಿನ್ನ ಮನ್ಯಾಗ ಹುಟ್ಟಿ ಬರ್ತಾಳತ್ತ ನಾಗರಾಯಗೌಡಿಗೆ ಹೇಳ್ದ? ಯಾ ಹೇಳ್ದ? ಎಲ್ಲಿ ಹೇಳ್ದ? ಗುರುಗೋಳ ಹ ಬರ್ತಿತ್ತು, ಬರ್ತಾಳ. ಇಲ್ಲ. ಸಿದ್ದು ಹ ಇಲ್ಲ, ನೀ ಕೇಳಿದ್ದು ಬರಬರಿನೇ ಅದ. ಹೌದು. ಖರೆ ಇದು ಅಡಕ್ಕಾದನ್ರಿ, ಏನು ತೊಂದ್ರೆ ಇಲ್ಲ. ಖರೆ ಮೊದಲು ಭೇಟಿಯಾಗಿದ್ದು ನಾಗೇಂದ್ರನ ಭೇಟಿ ಅಂಶದ ಮುತ್ಯಾಗ್ಯಾದ. ನಂತರ ಬಾಳಕಾವತಿ ಬಂದಾಳ ಭಕ್ತಿ ಭಂಗ ಮಾಡ್ಲಕ್ಕ. ಮತ್ತ ಪದ್ಮಾವತಿ ನಿನ್ನ ಮನ್ಯಾಗ ಹುಟ್ಟುತ್ತಾಳತ್ತ. ಅಲ್ಲಿ ಯಾಕೆ ಹೇಳ್ತಾನ ಅಂಶದ ಮುತ್ಯಾಗೇನು ಕೊಳೆ ಮಿತ್ತು. ಇನ್ನ ಇಲ್ಲಿ ಬಾಳಕಾವತಿ ಭೇಟಿನ ಅಂಶದ ಮುತ್ಯಾಗಿ ಇಲ್ಲ. ಇಲ್ಲ. ಇದು ಒಂದು. ಇದು ಒಂದು. ಮತ್ತ ಹ
ಪಿಂಟು ಸರ್ ಹೇಳಿದ್ರು ಮಾತಾಡ್ಕೋತ ಏನ್ ಹೇಳಿದ್ರಿ? ಹಟ್ಟಿ ಗೌಡ ಏಳಟ್ಟಿ ಗೌಡ ನಾಗರಾಯ ಗೌಡ ತ್ರಿಕಾಲ ಜ್ಞಾನಿ ಇದ್ದ. ಹೌದು, ನಿಮ್ಮಂತೆ ಹೂವತಿನ ಜಗತ್ತೇ ಪಿಂಟು ಮಾಸ್ತರ್ಗ ಶಾಣೆ ಆತಾರ ಅಂದ್ರೆ ನನ್ನ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಪಿಂಟು ಮಾಸ್ತರ್ಗ ಅದ ಹೌದಿಲ್ಲ? ಹೌದು. ತ್ರಿಕಾಲ ಜ್ಞಾನಿ ನಾಗರಾಯ ಗೌಡ ಇದ್ನಪ್ಪ ಅಂದ್ರ ಅಂಶಿದ ಮುತ್ಯಾಗ ಯಾಕೆ ಧಿಕ್ಕಾರ ಮಾಡ್ದ? ತ್ರಿಕಾಲ್ನೇನಿ ಅಲ್ಲ, ಅಂಶಿದ ಮುತ್ಯ ಹುಟ್ಟಿ ಬರ್ತೀನಂತ ಹೇಳ್ಯಾನ. ಆದ್ರ ಅರು ನಾಗರಾಯ ಗೌಡಗ ಇದ್ದಿದ್ಲೇನು? ಹೌದು. ನಾಗರಾಯ ಗೌಡ ಅಂಶಿದ ಮುತ್ಯ ಬಂದಾಗ ಅರು ಹಿಡಿಬೇಕಾಗಿತ್ತು. ತ್ರಿಕಾಲ್ನೇನಿ ಇದ್ನ ನೀವೇ ಹೇಳಿರಿ, ತ್ರಿಕಾಲ ಜ್ಞಾನ ಅಂದ್ರ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಮುಂದಿಂದ ಎಲ್ಲ ತಿಳಿಯವ್ರಿಗೆ. ಹೌದಾ? ಹೌದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಹೌದು. ಹೆಂಗ? ವರ್ತಮಾನ ಅಂದ್ರ ಆಗಿ ಹೋಗಿದ್ದು, ಭೂತಕಾಲ ಅಂದ್ರ ನಡೆದಿದ್ದು, ಭವಿಷ್ಯತ್ ಕಾಲ ಅಂದ್ರ ಆಗೋದು. ಮೂರೂನು ನಾಗರಾಯ ಗೌಡನಲ್ಲಿ ಇತ್ತ ಹೇಳಿರಿ. ಅಟ್ಟೆಲ್ಲ ಇದ್ದವ ನಾಗರಾಯ ಗೌಡ ಅಂಶಿದ ಮುತ್ಯ ಮನೆಗೆ ಬಂದಾಗ ಯಾಕೆ ಧಿಕ್ಕಾರ ಮಾಡ್ದ? ಕೋನ್ ಯಾಕೆ ಹಿಡಿಲಿಲ್ಲ? ಇನ್ನ ಒಂದು ಸಂದಾದತ್ತಿ ಹೇಳಿರಿ. ಖರೆ ಮುಚ್ಚಿಡುದಿನ ಸ್ವಚ್ಛ ಹೇಳ್ರಿ, ಇದನ್ನ ಸ್ವಚ್ಛ ಹೇಳ್ರಿ. ನನಗ ಇನ್ನ ಸಮಾಧಾನ ಇಲ್ಲ. ಹೌದು. ನೇರವಾದಂತ ಮಾತು ನಿಮ್ಮ ಕಡೆಯಿಂದ ನನಗ ಬಂದಿಲ್ಲ. ಬಂದ್ರ ನಾವು ಹೌಸಾಗಿ ಹೌದನವ್ರೆ, ನೇರವಾದಂತ ಮಾತು ಬಂದಿಲ್ಲ. ಮೊದಲೇ ಭೇಟಿ ಅಂಶಿದ ಮುತ್ಯಾಗ ನಾಗರಾಯ ಗೌಡಂದಾಗ್ಯಾದ. ಕರೆ ಇಲ್ಲಿ ಯಾವಾಗ ಹೇಳ? ಮತ್ತ ನೀವು ಬಂದು ಅಂಶಿದ ಮುತ್ತೆ ತ್ರಿಕಾಲ ಜ್ಞಾನಿ ಇದ್ದ, ಪದ್ಮಾವತಿ ಭೇಟಿ ಆಗೋದು ಅವನಿಗೆ ಗೊತ್ತಿತ್ತು. ಹಂಗಿಲ್ಲ, ಎಲ್ಲಾನು ಒಯ್ದು ಅದಕ್ಕೆ ಹಚ್ಚೋದಿಲ್ಲ. ಬರೀ ಹೇಳಿ ಉಳ್ತೀನಿ ಅಂದ್ರೆ ಕೆಲಸ ಇಲ್ಲ. ಹೇಳ್ತಾರ. ಹೌದು, ಹೇಳ್ತಾರ. ಇನ್ನ ಒಂದು ಕೇಳಿದ್ದನ. ಏನ ಕೇಳಿದ್ರಿ? ಏನಕ್ಕೆ ಕೇಳಿದ್ಯ? ಏನು? ಇಂದಾಪುರ ಭುಳಾಣ ಸಿದ್ಧ, ಮೋಳೆಯದು ಹೋಗ ಸಿದ್ಧ. ಮೋಳೆಯದು ಹೋಗಿಸಿದ್ದ ಬ್ಯಾಡಲಕ್ಕಾಗಿ ಮುತ್ಯಾನ ಬೆತ್ತ ಒಯ್ದ. ಮುತ್ಯ ಹೇಳ ಬೆತ್ತ ಒಯ್ದೆ ಅಂದ್ರೆ ನಿನಗ ಮಕ್ಕಳು ನೀನು ಭೋಗದಾಗ ಇಲ್ಲ. ಖರೆ ಮೋಳೆಯದು ಹೋಗಿಸಿದ್ದ ನನ್ನಪ್ಪ ನಾಡುಗೋಡು ಅಂಶಿದ್ದನ ಮಾತು ಮೀರಿ ಮುತ್ಯಾನ ಕೈಯನ್ನ ಬೆತ್ತ ತಗೊಂಡು ಹೋದ. ಮೊಳೆದು ಹೋಗಿಸಿದಾಗ ಸಂತಾನದ ಭಾಗ್ಯ ಸಿಗಲಿಲ್ಲ. ಹೌದು, ಹೇಳಿದ್ರು ಅವ್ರು ಬಹಳ ಚಂದ. ಏನ್ ಹೇಳಿದ್ರಿ? ಅಚ್ಚೆಗಾಯಿಗೆ ಬಂದ, ಅಲ್ಲಿ ಮಕ್ಕಳು ಕೊಡುವಂದ. ಅಚ್ಚೆಗಾಯಿ ಶೀಲಿಸಿದ್ನು, ಮಕ್ಕಳನ್ನ ಕುಡುದಿಲ್ಲ ಅಂದ. ಮುಂದೆ ಎಲ್ಲಿಗೆ? ಇಂದಾಪುರ ಬುಳಾಣಿಸಿದಾಗ 8 ಮಕ್ಕಳು. ಹೌದು. ಸಣ್ಣ ಮಗ ಶದ್ರಾಯ. ಅವಾಗ ಅಣ್ಣ ಅತ್ತಿಗೆಗೆ ಬಂದು ಮೊಳೆದು ಹೋಗಿಸಿದ್ದ ಕೇಳಿದಾಗ ಮಕ್ಕಳು ಕೊಡುವಂತ ಕಾಲಕ್ಕ ನನ್ನ ಸೇವಾಕ ಒಂದು ಖುಷಿನ ಬೇಕಾಗಿದೆ. ಕೊಡುವಂತ ಕಾಲಕ್ಕ ಅವ್ರು ನಾವು ಮಕ್ಕಳು ಕೊಡುದಿಲ್ಲ ಅಂತ ಹೇಳಿ ಧಿಕ್ಕಾರ ಮಾಡ್ಯಾರ. ಮಾಡಿದ ಮ್ಯಾಗ ಸಣ್ಣ ಮಗ ಸಿದ್ದರಾಯ ಅಂಗಳದೊಳಗ ಅಂಬಾಗಾಲ ಮಂಡಿ ಹಚ್ಚಿ ಆಡ್ತಿದ್ದ. ಆಡುವಂತ ಕೂಸಿನ ಮೂಳೆದು ಹೋಗಿಸಿದ ಅವಸರ ಮಾಡಿ ತಗೊಂಡು ಹೋದ. ನನ್ನ ಕೂಸಿನ ತಗೊಂಡು ಹೊಂಟಾರ ಅಂತ ಹೇಳಿ ಇಂದಾಪುರ ಬುಳಾಣಿಸಿದ್ದ ಮತ್ತ ಗಂಡ ಹೆಂಡತಿ ಇಬ್ರು ಕೂಡಿ ಬೆನ್ನ ಹತ್ಯಾರ. ಓಡ್ಕೊತ ಹೋಗಿ ಎಲ್ಲಪ್ಪ ಅಂತಂದ್ರ ಐನಾಪುರ ಕೆರೆ ಒಳಗ ಕೂಸಿನ ಒಗದ ಕಾಲಕ್ಕ. ಅವಾಗ ಏನ್ ಹೇಳ್ದ? ಇಂದಾಪುರ ಬುಳಾಣಿಸಿದ್ದ. ಏನ್ ಹೇಳಿದ್ರಿಪ್ಪ? ನನಗೆ ಹೇಳಾರ್ದೇನೆ, ನನ್ನ ಅಪ್ಪಣೆ ಇಲ್ಲಾರ್ದೇನೆ ನನ್ನ ಮಗನ ತಗೊಂಡು ಹೊಂಟಿ ಅಂದ ಕಾಲಕ್ಕ ಅವಾಗ ಮೊಳೆದ ಹೋಗಿಸಿದ್ದಂದ ನಿನ್ನ ಮಗನೇ ಅವ ಆಗಿದ್ನಂದ್ರ 3 ಮಾತು ಕರಿ. ನಿನ್ನ ಕಡೆ ಮಗ ಬಂದಂದ್ರ ನಿನ್ನಂತೆ ನಿನ್ನ ಮಗನೇ. ಜೇರ ನೀ ಕರೆದ್ರು ಬರ್ಲಿಲ್ಲ. ಅರ್ಕ್ಯಾರಿಗುಡ್ದಾಗ ಅಂಶಿದ ಮುತ್ಯನ ಸಿದ್ದಾಟಿಗಿನ ಕರೆ ಇತ್ತಪ್ಪ ಅಂತಂದ್ರ ನಾ ಕರೆದ್ರ ಬರ್ತಾನೆ ಅನ್ನತ್ತೆ ತಿಳ್ಕೊಂಡು ಮೊಳೆದು ಹೋಗಿಸಿದ್ದ. 3 ಮಾತು ಕರೆದು ನದಿ ಒಳಗೆ ಎದ್ರಾಗ ಕೆರೆಯಾಗ ಬೆತ್ತ ಇಟ್ಟಾನ. ಬೆತ್ತ ಹಿಡ್ಕೊಂಡು ಐನಾಪುರ ಕೆರೆ ಸಿದ್ದಾತೆ ನಾಮ ತಗೊಂಡು ಮ್ಯಾಗ ಬಂದ. ಹೌದು, ಸತ್ಯ. ಖರೆ ಇಲ್ಲಿ ಏನ್ ಕೇಳಿರಿ? ಅರಿಕೆರಿ ಗುಡ್ಡದೊಳಗ ಎಲ್ಲಿ ಮುಮ್ಮೆಟ್ಟು ಗುಡ್ದಾಗ 101 ಮಂದಿ ಪಂಥಿ, 101 ಧರ್ಮರ ಪಂಥಿ ಆಗ್ಯದ. ಆ ಪಂಥಿಗೆ ಐನಾಪುರ ಕೆರೆಸಿದ್ದ ಬಂದಾನೆ ಏನಿಲ್ಲ ಅಂದ್ರ ಅವ್ರು ಬಂದಾನ ಅಂತ ಹೇಳ್ತಾರ. ತಾವೆಲ್ಲ ವಿಚಾರ ಮಾಡ್ರಿ, 101 ಮಂದಿ ಧರ್ಮರು ಏನ ಕೂಸಿದ್ದಾಗ ಪಂಥಿ ಸಾಗ ಮಾಡ್ಯಾರೋ, ಏನ ದೊಡ್ಡವರಾದ ಮ್ಯಾಗ ಪಂಥಿ ಸಾಗ ಮಾಡ್ಯಾರೋ. ಹೆಂಗ್ರಿ ಹಾದಿದು? ಇಲ್ಲ 101 ಮಂದಿ ಧರ್ಮರು ಸಣ್ಣ ಸಣ್ಣ ಕೂಸುಗಳೇ ಇದ್ದು ಅವಾಗೆ ಪಂಥಿ ಸಾಗ ಮಾಡ್ಯಾರ ಅಂದ್ರಪ್ಪ ಅಂದ್ರ ನನ್ ಧ್ಯಾನ ಅಭ್ಯಂತರ ಇಲ್ಲ.
ಏ ಇಲ್ಲ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಪಂಚ ಸಾಗ್ಯಾದ ಅಂದ್ರಿ ಅಂದ್ರ ಇಲ್ಲಿ ಇಲ್ಲಿ ಮಾತ ನಿಮ್ಮದ ಅಟ್ಟೆ ಉಳಿತದ. ಯಾಕಂದ್ರ ಅಂದಿರಿ ನೀವು ಹೌದ್ ಅಪೂರ್ಣ ಪೂರ್ಣ ಪರಿಪೂರ್ಣ, ಹಾ ಅಪೂರ್ಣ ಪೂರ್ಣ ಪರಿಪೂರ್ಣ. ಹೌದು. ನನಗ ಪರಿಪೂರ್ಣ ಬೇಡ, ಖರೆ ಪೂರ್ಣ ಹೇಳ್ರಿ ಅಷ್ಟೇ. ಹೌದಾ ಅದಕ್ಕ ಹಾ ಮಲ್ಲವಣ್ಣ ಹೇಳ್ರಿ ಇದು ಇರ್ಲಿ. ನಮಗ ಸಿದ್ದೋಟಿಗೆ ಒಳಗ ಬಹಳ ಚಂದ ಅವರು ಒಂದ್ ಎರಡು ಕೇಳ್ಯಾರ ಮುಂದ ಮಾರ್ಗ ಹಾಡಿ ಆ ವಿಷಯಗಳನ್ನ ಮಾತಾಡೋಣ ಅಂತ ಮಾತನ್ನ ಹೇಳುತ್ತಾ ಬರ್ಲಿ ಕೇಳಿ ಅಡಪದ